ಆಗಿದೆ. ಆ 13 ವರ್ಷಗಳ ಹಿಂದೆ ಹೇಗಿತ್ತು ಕ್ರೇಜ್ ಅದೇ ತರ ಈಗಲೂ ಕೂಡ ಕ್ರೇಜ್ ಇದೆ. ತುಂಬಾ ಅದ್ಭುತವಾಗಿ ಜನ ವೆಲ್ಕಮ್ ಮಾಡಿದ್ರು. ಏನ್ ಹೇಳ್ತೀರಾ? ಅದೇ ಅಪ್ಪು ಅಂತ ಅನಿಸುತ್ತಮ್ಮ ನನಗೆ. ಅಪ್ಪು ಜನಗಳ ಮೇಲೆ ಬೀರಿರೋ ಈ ಒಂದು ಅವನ ಅವನ ವ್ಯಕ್ತಿತ್ವನೇ ಕಾರಣ ಇದಕ್ಕಷ್ಟೇ ಅಂತ ಹೇಳ್ತೀನಿ. ಸಿನಿಮಾ ಆಮೇಲೆ ಅಂತ ಹೇಳ್ತೀನಿ. ಯಾಕಂದರೆ ಅವ್ನು ಕಂಡ್ರೆ ಎಲ್ಲರಿಗೂ ಪ್ರಾಣ. ನಮಗೆಷ್ಟು ಪ್ರೀತಿ ಅವನ ಮೇಲೆ ಅದಕ್ಕಿಂತ ಹೆಚ್ಚು ಪಟ್ಟು ಪ್ರೀತಿ ಜನಗಳಿಗೆ ಅವನ ಮೇಲಿದೆ. ಇವತ್ತು ನಾವೇನೇ ನೋಡ್ತಿದ್ರು ಅವರಿಂದನೇ ಇದಾಗಿರೋದು. ಅವನಿಗೆ ಮೊದಲನೇ ಸಲ ರಿಲೀಸ್ ಆದಾಗ ಎಷ್ಟು ಜನ ಅವನಿಗೋಸ್ಕರ ಈ ಪಿಕ್ಚರ್ ಹೀಗೆ ಯಾಕಂದ್ರೆ ಅವ್ನು ಯಾವಾಗಲೂ ಹೇಳಿದಾನೆ ಅವನ ಇಂಟರ್ವ್ಯೂಲಿ, ನಾನು ಪಿಕ್ಚರ್ ಮಾಡಿದ್ರೆ ಇವನೇನೋ ಬೇರೆ ಮಾಡ್ತಾನೆ ಅಂತಲೇ ಜನ ಬಂದು ನೋಡೋದು, ಅದಕ್ಕೋಸ್ಕರ ನಾನು ಕಷ್ಟಪಡ್ತೀನಿ ಅಂತ. ಸೊ ಅವ್ನು ಪಟ್ಟಿರೋ ಕಷ್ಟಕ್ಕೆ ಅದು ಯಾವತ್ತೂ ಜನ ಅವನಿಗೆ ಅದೇ ಥರ ವೆಲ್ಕಮ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತಲೇ ಶುರು ಆಗುತ್ತೆ. ಸೊ ನಿಮ್ಮ ಹೆಸರು ಇದೆ ಅಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡೋದಾದ್ರೆ ಅದು ಆ್ಯಕ್ಚುಲಿ ನಮ್ಮ ತಾಯಿದು, ನಮ್ಮ ತಂದೆ ತಾಯಿ ಇಟ್ಟಿದ್ದು ಹೆಸರು ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ. ಅದು ಶುರು ಮಾಡಿದ್ದು ನನ್ನ ಸೌಭಾಗ್ಯ ನೋಡಿ ನನ್ನ ಹೆಸರಿಂದ ಮಾಡಿದ್ದು. ಇವತ್ತವರೆಗೂ ನಾನು ಅದನ್ನು ಕೇಳ್ತಾನೇ ಇರ್ತೀನಿ, ನಮ್ಮ ಪ್ರೊಡಕ್ಷನ್ನು ಪೂರ್ಣಿಮಾ ಪ್ರೊಡಕ್ಷನ್ ಅಂತ. ಸೊ ಅದು ನನಗೆ ದೊಡ್ಡ ಹೆಮ್ಮೆನೇ. ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಹೋಗೋವರೆಗೂ ಆ ಹೆಸರು ನಮ್ಮ ಪ್ರೊಡಕ್ಷನಲ್ಲಿ ಇದ್ದೇ ಇರುತ್ತೆ. ಮಾರ್ಚ್ 17 ಅವ್ರ ಹುಟ್ಟುಹಬ್ಬ ಕೂಡ ಹೌದು. ಒಂದು ದೊಡ್ಡ ಗಿಫ್ಟ್ ಸಿಕ್ತು ಅಭಿಮಾನಿಗಳಿಗೆ. ಖಂಡಿತ ಅದು ಅವ್ರಿಗೆ ಗಿಫ್ಟ್ ಅಲ್ಲ, ಇದು ನಮಗೆ ಗಿಫ್ಟ್. ಯಾಕಂದರೆ ನಮ್ಗೆ ಮತ್ತೆ ಇದನ್ನೆಲ್ಲ ನೋಡೋಕ್ಕೆ ಸಿಗ್ತಿದೆಯಲ್ಲ. ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನೇ ಒಂದು ವಾರದಿಂದ. ಯಾವಾಗ ಹೋಗ್ತೀನೋ ಥಿಯೇಟ್ರಿಗೆ ಅಂತ. ಯಾಕಂದ್ರೆ ನಾನು ಅವನ ಸಿನಿಮಾನೇ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಿರೋದು, ಅಪ್ಪುದು. ಇಡೀ ನಮ್ಮ ರಾಘು ಆಗಲಿ ಶಿವಣ್ಣ ಆಗಲಿ ಎಲ್ಲರ ಪಿಕ್ಚರ್ಗಿಂತ ಹೆಚ್ಚಾಗಿ ನಾನು ಅಪ್ಪು ಸಿನಿಮಾನೇ ಬಂದು ಥಿಯೇಟ್ರಲ್ಲಿ ನೋಡೋದು. ಸೊ ಇವತ್ತು ನಾನು ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಿಮ್ಮ ಮಗಳು ಸಿನಿಮಾ ಕೂಡ ರಿಲೀಸ್. ಹೌದು, ಮಗಳು ಕೂಡ ಇಲ್ಲೇ ಇದ್ದಾರೆ. ಹೌದು. ಕಾಣಿಸ್ತಿದೆ ಪ್ರೀತಿ. ಅವಳಿಗೆ ಅವ್ರ ಮಾಮನ ಪಿಕ್ಚರ್ ಫಸ್ಟು ನೋಡಿಬಿಡ್ಬೇಕು. ಖಂಡಿತ ಅವಳ ಫಿಲಿಮ್ ಮೇಲೆ ಅವಳಿಗೆ ಆ ಒಂದು ಇದು ಇದ್ದೇ ಇದೆ. ಈಗ ತಕ್ಷಣ ಹೋಗ್ತಾಳೆ. ಆದರೆ ಅವಳಿಗೇನಂದರೆ ಅವ್ರ ಮಾಮನ ಪಿಕ್ಚರ್ ಅಂದ ತಕ್ಷಣ ಮನಸ್ಸಲ್ಲಿ ಏನೇ ಆಗಲಿ ನಾವು ಹೇಳ್ಕೊಡೋದಲ್ಲ, ಅವ್ರಿಗೆ ಮನಸ್ಸಲ್ಲೇ ಬಂದುಬಿಡುತ್ತೆ. ಅದು ಇಲ್ಲ, ನಾನು ಮೊದಲು ಮಾಮನ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂತ. ಅದು ಒಂದು ಅವಳ ಪಿಕ್ಚರ್ ಇವತ್ತು ಹೈರೆನ್ಸಿಗೆ ರಿಲೀಸ್ ಆಗಿದೆ. ಅವಳಿಗೆ ಅನೂಪ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಯಾವ ದಾರಿಲಿ ಅಪ್ಪು ನಡ್ಕೊಂಡು ಹೋಗಿದ್ದಾನೋ, ಅಂದರೆ ಅವ್ನು ನಮ್ಮ ತಂದೆ ದಾರಿಲಿ ನಡ್ಕೊಂಡು ಹೋಗಿದ್ದಾನೆ, ಅದೇ ದಾರಿಲಿ ಎಲ್ಲ ಮಕ್ಕಳು ನಡೀಲಿ ಅಂತ ನಾನು ಹೇಳ್ತೀನಿ. ಇದೇ ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನೋಡಿದ್ದೆ ಸಿನಿಮಾ ಅಪ್ಪುದು ಫಸ್ಟು ನಾನು. ಅದಲ್ಲದೆ ನಾನು ನಮ್ಮ ತಾಯಿ ಜೊತೆ, ನಮ್ಮ ತಾಯಿಗೋಸ್ಕರ ಒಂದು ಶೋ ಮಾಡಿಸಿದ್ವಿ. ನಮ್ಮ ತಾಯಿ ತುಂಬ ಇಷ್ಟಪಟ್ಟು ನೋಡಿದ ಸಿನಿಮಾ ಜಾಕಿ. ಅವ್ರಿಗೆ ಹುಷಾರಿರಲಿಲ್ಲ ಸ್ವಲ್ಪ, ಆದರೂ ಅವನಿಗೋಸ್ಕರ ಪಿಕ್ಚರ್ ನೋಡಬೇಕಂತ ಬಂದಿದ್ದರು. ಅವತ್ತು ನನಗಿನ್ನೂ ನೆನಪಿದೆ, ಸರೋಜದೇವಿ ಆಂಟಿ, ಜಯಂತಿ ಆಂಟಿ, ಅನುಪ್ರಭಾಕರ್ ಅವರು ಎಲ್ಲರೂ ಬಂದಿದ್ದರು. ಅಮ್ಮನ ಜೊತೆ ಕೂತ್ಕೊಂಡು ನಾವು ಪಿಕ್ಚರ್ ನೋಡಿದ್ವಿ. ಅವಾಗ ಅಮ್ಮ ಸ್ಪೆಷಲಿ ಅಮ್ಮನಿಗೆ ಯಕರಾದ ರಾಣಿ ಸಾಂಗು ತುಂಬ ಇಷ್ಟ. ಅವರು ಯಾವಾಗಲೂ ಎಂಜಾಯ್ ಮಾಡೋರು ಹಾಡನ್ನ. ಅಪ್ಪುನ ಆ ಥರ ನೋಡಿದ್ದೆ ಅವ್ರಿಗೊಂದು ಖುಷಿ. ನಾನು ಯಾವಾಗಲೂ ಅಪ್ಪುಗೆ ಅವ್ನ ಸಾಂಗ್ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ, ನೋಡಿದ ತಕ್ಷಣ ಫೋನ್ ಮಾಡ್ತೀನಿ. ಇದನ್ನು ನೋಡಿದೆ, ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ಯಾ, ಹಾಗೆ ಯಾವಾಗ ನಾವು ಮಾಡಿದಾಗಲೂ ಅವನಿಗೆ ಒಂಥರ ಸಂಕೋಚ, ನಾಚಿಕೆ ಅವನಿಗೆ. ಅವಾಗಲೂ ಅವ್ನು ಯಾವತ್ತೂ ನಾನು ಮಾಡಿದೆ, ನಾನು ಹಿಂಗೆ ನನಗೆ ಹಂಗೆ ಅಂತ ಹೇಳಿದ್ದಿಲ್ಲ. ನಾವು ಹೇಳಿದ್ರು ಕೂಡ ಅಷ್ಟೇ ನಾಚಿಕೊಂಡು ಸಂಕೋಚದಿಂದ, ಹೌದಾ ನಿಮ್ಗೆ ಇಷ್ಟ ಆಯಿತಾ, ರಿಲೀಸ್ ಆಗಲಿ ಫಸ್ಟು, ಜನ ಏನಂತಾರೆ ನೋಡೋಣ ಅಷ್ಟೇ. ಇವತ್ತು ಹಾಡುಗಳು ನೋಡುವಾಗ ಅಥವಾ ಸಿನಿಮಾಗಳು ನೋಡುವಾಗ ಟಿವಿ ನೋಡುವಾಗ ಏನು ಫೀಲ್ ಆಗುತ್ತೆ? ಅದು ನಂಗೆ ತುಂಬ ಕಾಲ್ ಮಾಡ್ತಿದ್ರಿ, ಈಗ ಈಗ ಆ್ಯಕ್ಚುಲಿ ನಾನು ಒಂದು ವಾರದಿಂದ ಸ್ವಲ್ಪ ಬೇಜಾರಲ್ಲೂ ಇದ್ದೀನಿ. ನಂಗೆ ಹೇಳೋಕ್ಕಾಗ್ತಿಲ್ಲ.